ಜಮ್ಮು ಕಾಶ್ಮೀರದಲ್ಲಿ ಮೂವರು ಭಾರತೀಯ ಸೈನಿಕರ ದಾರುಣ ಸಾವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಸೈನಿಕರು ಹೋಗ್ತಾ ಇದ್ದಂತಹ ವಾಹನ ಸುಮಾರು 700 ಅಡಿ ಆಳದ ಪ್ರಪಾತಕ್ಕೆ ಬಿದ್ದ ಕಾರಣದಿಂದ ಸೈನಿಕರ ದಾರುಣ ಸಾವು ಸಂಭವಿಸಿದೆ. ರಂಬನ್ ಜಿಲ್ಲೆಯಲ್ಲಿ, ಜಮ್ಮು ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿ ಈ ದುರಂತ ಸಂಭವಿಸಿರುವಂಥದ್ದು. ಸೈನಿಕರು ಹೋಗ್ತಾ ಇದ್ದಂತಹ ವಾಹನ 700 ಅಡಿ ಆಳದ ಪ್ರಪಾತಕ್ಕೆ ಬಿದ್ದಿದೆ. ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯ ಬ್ಯಾಟ್ರಿ ಚಸ್ಮಾ ಎಂಬ ಪ್ರದೇಶದಲ್ಲಿ ಈ ದುರಂತ ಸಂಭವಿಸಿದೆ. ಈ ಸೈನಿಕರು ತಮ್ಮ ಸೇನಾ ವಾಹನದಲ್ಲಿ ಜಮ್ಮುವಿನಿಂದ ಶ್ರೀನಗರಕ್ಕೆ ತೆರಳುತ್ತಾ ಇದ್ರು. ಮೃತ ಸೈನಿಕರನ್ನ ಅಜಿತ್ ಕುಮಾರ್, ಅಮಿತ್ ಕುಮಾರ್, ಸುಜಿತ್ ಕುಮಾರ್ ಮತ್ತು ಮನ್ ಬಹದ್ದೂರ್ ಅಂತೇಳಿ ಗುರುತಿಸಲಾಗಿದೆ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ಸಂಭವಿಸಿರುವಂತಹ ದುರಂತ ಇದು. ಸೈನಿಕರು ತಮ್ಮ ಸೇನಾ ವಾಹನದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಈ ದುರಂತ ಸಂಭವಿಸಿದೆ. 700 ಅಡಿ ಆಳದ ಪ್ರಪಾತಕ್ಕೆ ಸೇನಾ ವಾಹನ ಬಿದ್ದ ಕಾರಣ ಸೇನೆಯ 3 ಸೈನಿಕರು ದುರ್ಮರಣಕ್ಕೀಡಾಗಿದ್ದಾರೆ. ಅಮಿತ್ ಕುಮಾರ್, ಮನ್ ಬಹದ್ದೂರ್ ಮತ್ತು ಸುಜಿತ್ ಕುಮಾರ್ ಎನ್ನುವಂತಹ 3 ಸೈನಿಕರು ಇವತ್ತು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಸೊ ಇದು ಸೇನಾ ವಾಹನದ ಫೋಟೋ, ದುರಂತಕ್ಕೀಡಾದಂತಹ ಸೇನಾ ವಾಹನದ ಫೋಟೋ ನಜ್ಜುಗುಜ್ಜಾಗಿದೆ. ಸುಮಾರು 700 ಅಡಿ ಆಳದ ಪ್ರಪಾತಕ್ಕೆ ಸೇನಾ ವಾಹನ ಬಿದ್ದಿರುವಂಥದ್ದು. 700 ಅಡಿ ಆಳದ ಪ್ರಪಾತಕ್ಕೆ ಜಮ್ಮುವಿನಿಂದ ಶ್ರೀನಗರಕ್ಕೆ ಈ ಸೈನಿಕರು ಹೋಗ್ತಾ ಇದ್ರು. ದೊಡ್ಡ ದುರಂತ. 3 ಸೈನಿಕರು ಹುತಾತ್ಮರಾಗಿದ್ದಾರೆ, ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕರ್ತವ್ಯದ ನಿಮಿತ್ತ ಜಮ್ಮುವಿನಿಂದ ಶ್ರೀನಗರಕ್ಕೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿರುವಂಥದ್ದು. ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯ ಬ್ಯಾಟ್ರಿ ಚಸ್ಮಾ ಎನ್ನುವಂತಹ ಪ್ರದೇಶದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಆ ಫೋಟೋ, ಸೇನಾ ವಾಹನ ಹೇಗೆ ನಜ್ಜುಗುಜ್ಜಾಗಿದೆ ಎನ್ನುವಂಥದ್ದು ಆ ಫೋಟೋದ ಎಷ್ಟು ತೀವ್ರತೆಯಲ್ಲಿ ಅದು ಬಿದ್ದಿದೆ, ಎಷ್ಟು ಆಳ ಇದೆ ಅಂಥೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಾಹಿತಿಗಳ ಪ್ರಕಾರ ಈ 3 ಸೈನಿಕರ ಮೃತದೇಹ ಚದುರಿದಂತಹ ಮಾಹಿತಿ ಕೂಡ ಇದೆ ದುರಂತ ವಾಹನ ಬಿದ್ದಾದ ಬಳಿಕ. ಸೊ 3 ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 3 ಸೈನಿಕರು ಕೂಡ. ಸೈನಿಕರ ಮೃತದೇಹವನ್ನು ಪ್ರಪಾತದಿಂದ ಹೊರತೆಗೆಯಲಾಗಿದೆ. 3 ಸೈನಿಕರು